ಇಲ್ಲೊಬ್ರು ಮಸಾಜ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಸರ್. ಹೇಳಿ ಸರ್. ಎಕ್ಸ್ಪೀರಿಯನ್ಸ್ ನೀವು ಬಂದು ಮಾಡಿಸ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಗೊತ್ತಾಗತ್ತೆ. ನಾನು ಹೇಳಿದ್ರೆ ಗೊತ್ತಾಗಲ್ಲ. ನಾನು ಅವತಾರ ನೋಡ್ತಾ ಇದ್ದೀರಾ ನೀವೇ. ಇಲ್ಲಿಬ್ರು ಇವರೇ ನೋಡಿ ಮಸಾಜ್ ಮಾಡಿಸೋರು. ಸರ್ ಎಷ್ಟು ಚಾರ್ಜ್ ಮಾಡ್ತೀರಾ? ಎವಳು ಸರ್ ಮಸಾಜು? ಮಸಾಜಾ? ಮಸಾಜ್ ಫುಲ್ ಬಾಡಿ ಮಸಾಜ್ 400 ರೂಪಾಯಿ. ಓಕೆ. ಡಬಲ್ ಮಸಾಜ್ 400. 400. ಓಕೆ ಓಕೆ. 400 ಬೇಕು ಅಂತಂದ್ರೆ ಅವ್ರು ನಮಗೆ ಬಂದರೆ ಒಂದು 50 ರೂಪಾಯಿ ಡಿಸ್ಕೌಂಟ್ ಮಾಡ್ತಾರೆ ಬೇಕಂದ್ರೆ. ಆದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ನನಗೆ ಅದು ಏನು ಗೊತ್ತಾ ಕರ್ಕೊಂಡ್ಬಂದಿದ್ದಾರೆ. 1,000 ವರ್ಷ ಎಕ್ಸ್ಪೀರಿಯನ್ಸ್. 1,000. ಓಕೆ ಓಕೆ. ಅದೇ ಮಸಾಜ್ ಮಾಡಿ ಚೆನ್ನಾಗಿ ಮಾಡಿಬಿಟ್ರೆ 1,000. ಓಕೆ. ಕೊಡಿ ಪೋಸ್ಟ್ಬೋರ್. ನೆಕ್ಸ್ಟ್ ಇವರೇ ಸ್ಟಾರ್ಟ್. ಓಕೆ ಓಕೆ ಓಕೆ. ಫುಲ್ ಕಂಪ್ಲೀಟ್ ಮಾಡೋಣ. ತೋರಿಸಿ ಸರ್ ಇವಾಗ ಹೆಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಬ್ರು ಮಸಾಜ್ ಮಾಡ್ತಾ ಇದ್ದಾರೆ ಇವಾಗ. ನೋಡೋಣ ತೋರಿಸ್ತೀನಿ ನಾನು. ಫಸ್ಟ್ ತಲೆಗೆ ಹಾಕ್ತಾ ಇದ್ದಾರೆ ಎಣ್ಣೆ. ಏನು ಆಯಿಲ್ ಅದು? ಇಲ್ಲು ಚಿಕ್ಕದು ಎಲ್ಲಿ ಬರ್ತದಲ್ಲ. ಓಕೆ 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 ಗೊತ್ತಾಯ್ತು. ಓಕೆ. ಏನು ಅಡ್ವಾಂಟೇಜ್ ಇದು ಮಸಾಜ್ ಮಾಡಿದರೆ? ಏನು ಅಡ್ವಾಂಟೇಜು? ಮಸಾಜ್ ಮಾಡಿದರೆ ಏನು ಹೆಲ್ಪ್ ಆಗುತ್ತೆ? ಮಸಾಜ್ ಮಾಡಿದ್ರೆ ಮೈ ನೋವು, ಹಿಟ್ಟು, ಸೂಡು, ಉಷ್ಣ, ಕೈ ಕೆಲವಲ್ಲಿ ಮೈ ನೋವೆಲ್ಲ ಹೋಯ್ತು. ಫ್ರೀ ಅದು. ಬನ್ನಿ ಟ್ರೈ ಮಾಡಿ. ಅಣ್ಣ ನಾಳೆ ಯೂಟ್ಯೂಬಲ್ಲಿ ಫುಲ್ ಫೇಮಸ್ಸು. 5,000 ಇದ್ದಾರೆ. ನಾನು ಸೀರಿಯಸ್ಸಾಗಿ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ. ಒಂದಷ್ಟು ದಿನ ಮಾಡಿದೆ. ಅವಾಗೇನೋ ಗೊತ್ತಿರಲಿಲ್ಲ. ಸೊ ಇವಾಗ ಹಾಂ 8 ನಂಗೆ ಫ್ರೀಯಾಗಿ ಕೊಟ್ಟಿರೋದು ಇದು. ನಾನು 7 ತೊಗೊಂಡಿದ್ದೆ. ಅದು ಪ್ರಾಬ್ಲಮ್ ಬಂತು. ಸೊ ಆದಮೇಲೆ ಅವ್ರು ಕಸ್ಟಮರಿಗೆ ಕಾಲ್ ಮಾಡಿದಾಗ ಅದು ರಿಪ್ಲೇಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಇದರಲ್ಲಿ ತೊಗೊಂಡಿದ್ದು, ಅಮೆಝಾನಲ್ಲಿ ತೊಗೊಂಡಿದ್ದು ಫಸ್ಟು. ಇಲ್ಲಾಂದರೆ ನಮ್ಮ G2 ಪ್ರಾಡಕ್ಟ್ಸ್ ಇದೆಯಲ್ಲ. ಓಕೆ. ರಂಗನಾಥಪೇಟೆ ಮಾರ್ಕೆಟಲ್ಲಿ ದೀಪು ಎಲ್ಲ ಫೋಟೋ ದೀಪು ಬಾಕ್ಸ್ ಇದೆ ನೋಡಿ. ಓಕೆ. ಡಿವಿ ಹಾಂ ಗೊತ್ತು. ಅವರೆಲ್ಲ ಅವ್ರ ಹತ್ರನೇ ಕ್ಯಾಮ್ರಾ ತೊಗೊಳೋದು. ನಾನು ಅಲ್ಲೇ ತೊಗೊಂಡಿದ್ದ ಹತ್ರ ಎಷ್ಟು ಇದೆ ತೊಗೊಂಬಂದಿಲ್ಲ ನಾನು. ಎಷ್ಟು ಇತ್ತು ಫೋನ್ ಎತ್ಕೊಂಡು ಹೋಗೋದು ನೋಡ್ಕೋ. ಪವನ್ ಫೋನ್ ನೋಡ್ಕೊಳ್ಳೋ. ನೋಡ್ಕೊಳ್ಳಿ. ಐ ಥಿಂಕ್ 400 ರೂಪೀಸ್ ವರ್ತೇಬಲ್ ಅನ್ಸುತ್ತಲ್ಲ ಮೋಸ್ಟ್ಲಿ. ಪರವಾಗಿಲ್ಲ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹಾಂ ರೇಟು ಏನೋ ಅಷ್ಟೊಂದೇನೋ ಜಾಸ್ತಿ ಇಲ್ಲ. ಎಲ್ಲೋ ಕಟ್ ಮಾಡಿರ್ತೀವಲ್ಲ. ಮಸಾಜ್ ಮಾಡೋಕೆ ಒಬ್ಬರಿಗೆ ಒಂದು 3 ರೂಪಾಯಿ. ಹಾಂ ಒಂದು 50 ವರ್ಷ ಮೇಲೆ ಆಯ್ತು. ಓಕೆ ಓಕೆ. ಹಾಂ ಮಾಡೋದು. ನಾವೊಂದು 2015 ಬರ್ತಾ ಇದ್ದೀವಿ ಈಗ. ಓಕೆ ಓಕೆ. ನೀವು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀರಿ ಇವತ್ತು? ಇಲ್ಲ ಹಾಂ ಹಾಂ. ಎಲ್ಲ ಬೈತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಗೋಪ್ರೋದಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಹೌದು. Hero 7 ಅಷ್ಟೊಂದು ಕ್ಲಾರಿಟಿ ಐತೆ. Hero ನಮ್ಮದು ಎಲ್ಲ ಶಿರ್ಸಿ ಕೇಳಿದ್ದೀರಾ? ಶಿರ್ಸಿ ಸಿದ್ದಾಪುರ ಸರ್. ನೀವು ಈಗ ಅಲ್ಲಿಂದ ಬಂದಿರೋದ ನೀವು? ಇಲ್ಲ, ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇರೋದು. ಏನು ಬರ್ತಾರೆ? TCS ಅಲ್ಲಿ ವರ್ಕ್ ಮಾಡ್ತಾ ಇರೋದು. TCS ಅಲ್ಲಿ ವರ್ಕ್ ಮಾಡ್ತಾರೆ. ಬೆಂಗಳೂರಲ್ಲಿ ಎಲ್ಲಿರ್ತೀರಾ? ಕೆಂಗೇರಿ ಅಲ್ಲ. ನಮ್ಮದು ಹೊಸಕೋಟೆಗೆ ಮುಂಚೆ ಬರ್ತಾ ಇದ್ದೆ ನಾನು. ಆಡಿಟ್ಗೆ ಮುಂಚೆ ಆಡಿಟ್ ಫರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಆಡಿಟಿಗೆ ಬರ್ತಾ ಯಾವಾಗ ಬನ್ನಿ ಒಂದು ಬಿರಿಯಾನಿ ವಿಡಿಯೋ ಮಾಡಿ ಫೇಮಸ್ ಆಗಿಬಿಡುತ್ತೆ ಆಟೋಮೆಟಿಕ್. ಸುಮ್ಮನೆ ಫೇಮಸ್ ಆಗಿಬಿಡುತ್ತೆ. ಓಕೆ ಓಕೆ. ಆನಂದ್ ಬಿರಿಯಾನಿ ಕೇಳಿದ್ರೆ ಹೆಸರು? ಹೊಸಕೋಟೆಯಲ್ಲಿ ಹೊಸಕೋಟೆ ಬಿರಿಯಾನಿ ಅಂತ ಗೊತ್ತು, ಬಟ್ ಯಾವ್ದು ಹೆಸರು ಗೊತ್ತಿಲ್ಲ. ಅದು ಆನಂದ್ ಬಿರಿಯಾನಿ ತುಂಬ ಅದೇ ಫೇಮಸ್ಸು. ಇವ್ರ ಮಾವ ಅವ್ರದ್ದು ಅದು. ಓಕೆ ಓಕೆ. ಇವ್ರ ಮಾವ ಅವ್ರದ್ದೇನೆ. ಇನ್ನೊಂದು ಯಾವುದು ಮಣಿ ಬಿರಿಯಾನಿ ಅಂತ. ಮಣಿ ಬಿರಿಯಾನಿ ಇದೆ, ಅದು ನಮ್ಗೆ ಗೊತ್ತಿರೋರ್ದೇನೆ. ರಿಲೇಷನ್ ಆಗ್ತದೆ. ಬನ್ನಿ, 2 ಕಡೆನೂ ಬೇಕಂದ್ರೆ ನಿಮ್ಮ ಪರ್ಸನಲಾಗಿ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ವಿಡಿಯೋ ಮಾಡೋಕ್ಕೆ. ಓಕೆ, ನೋಡೋಣ ನೆಕ್ಸ್ಟ್ ಯಾವುದಾದ್ರು ಟೈಮ್ ಇದ್ರೆ. ಮಾಡ್ಕೊಳ್ಳಲ್ಲ ಕಾಯ ಒಂದಿದ್ರೆ ಏನು
ಬಟ್ ಪ್ಲೇಸ್ ಚೆನ್ನಾಗಿದೆಯಲ್ಲ ಮಸಾಜ್ ಮಾಡಲಿಕ್ಕೆಲ್ಲ. ಕರೆಂಟ್ ಹೊಡಿತಾ ಇದೆ. ತಾತಾಗ ರೇಗಿಸಿದ್ದಕ್ಕೂ ಸಾಕ. ರೇಗಿಸ್ಬಿಟ್ಟು ಕರ್ಕೊಂಡ್ಬಂದಿರೋದು ನಮಗೆ. ಚಾಲೆಲ್ಲ ಚಂದ್ರ ಕುಣಬಿ ಅಂತ ಇದೆ. CHANDRA ಕುಣಬಿ. ಸ್ಪೇಸ್ ಕೊಟ್ಟು ಕುಣಬಿ ಅಂತ ಕೊಡೋದು. ಇವಾಗ ಕೂಡ ಜುಮ್ ಅಂತ ಇದೆ. ಅದೇ ಫಸ್ಟ್ ಒಂದು ಮೊನಿಟೈಸ್ ಆಗಿದೆ ನಿಮ್ದೆಲ್ಲ. ಮೊನಿಟೈಸ್ ಆಗಿದೆ. ನನ್ನ ಪೇಮೆಂಟ್ ಬಂತು ಒಂದು ಪೇಮೆಂಟ್. ಏನು ಬರುತ್ತೆ ಬ್ರೋ ಪೇಮೆಂಟ್ ಎಲ್ಲ? ಏನು ಬ್ರೋ ನೀವು 6 ಇಯರ್ಸಿಂದ ಮಾಡ್ತಾ ಇದ್ದೀರಾ? ಸುಮ್ಮನೆ ಅಪ್ಲೋಡ್ ಮಾಡಿದ್ದು ಅವಾಗ, ಆಮೇಲೆ ತಲೆ ಕೆಡಿಸ್ಕೊಂಡಿಲ್ಲ. ಇವಾಗ ಫುಲ್ ಸ್ವಲ್ಪ ಪ್ರೊಫೆಷನಲ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ತುಂಬ ಸ್ಕೋಪ್ ಇದೆ ಮಾಡಿದ್ರೆ. ಹೌದೌದು. 20 lakhs ಎಲ್ಲ ತಗೊಳ್ಳೋರು ಇದ್ದಾರೆ ತುಂಬ. ಬಟ್ ಒಂದೇ ಸಲ ಆಗಲ್ಲ, ಟೈಮ್ ತಗೋತಾರೆ. ಹೊಸಕೋಟೆನಲ್ಲಿ ಒಂದೊಂದು ಅಕ್ಷಯ ಬಿರಿಯಾನಿ ಎಲ್ಲ ಇದೆಯಲ್ಲ, ನೋಡಿರಿ ಎಲ್ಲ ತುಂಬ ಅಣ್ಣಂದೇ ಫುಲ್ ಎಪಿಸೋಡ್ ಬಂದ್ಬಿಡುತ್ತೆ ಇವಾಗ ನಾಳೆ. ಮನೆಗೆ ಹೋಗಿ ಎಡಿಟ್ ಮಾಡಿಬಿಡ್ತೀನಿ ಅಷ್ಟೇ. ಥೈಲ್ಯಾಂಡ್ಗೆ ಹೋಗಲ್ವ ಬ್ರೋ? ಬುಂಬು ಮಸಾಜ್. ಥೈಲ್ಯಾಂಡ್ ಎಲ್ಲ ಪ್ಲ್ಯಾನ್ ಇದೆ ಬ್ರೋ ನಮ್ಮ ಅಷ್ಟೇನಾ? ಬಟ್ ಈ ಎನ್ವೈರ್ಮೆಂಟ್ಗೆ ತುಂಬ ರಿಲ್ಯಾಕ್ಸ್ ಕೊಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ತುಂಬ ರಿಲ್ಯಾಕ್ಸ್ ಕೊಡುತ್ತೆ. ಯಾಕಂದರೆ ಇದೇನು ನಾವು ಹೆಂಗಿದ್ರು ಈಗ ಏನಕ್ಕಂತ ಒಂದೇ ಕಾಲ ಈಗ ವರ್ಷಕ್ಕೆ ಒಂದೇ ಸತಿ ನಾವು ಎಲ್ಲ ಕೀಳ ಪೊಲಿಟಿಕ್ರ ನೀವು ಪಾರ ಅದೇ ಎಲ್ಲ ಇವಾಗ ಅಂಕಲ್ ಮಸ್ತ್ ಇದ್ದಾರೆ. ಎಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಅದೇ ಕೇಳಿದ್ದು. ಇವಾಗ ಅವ್ರಿಗೆಲ್ಲ ಒಂದು 20-30 ವರ್ಷ ಆಗಿರೋದು ಅಷ್ಟೇ. ಒಂದು ದಿನೆಲ್ಲ ತಿಂದು ಬಂದಿರ್ತಾರೆ. ತಾತ ರೇಗಿಸಿದ್ದಕ್ಕೂ ಇರ್ಲಿ. ಕಲ್ಲು ತಗೊಂಡು